ನಮ್ಮೆಲ್ಲರ ಈ ಒಂದು ಕಾರಣಗಳ ಹೇಳುವ ಕಾರಣಗಳ ಇದ್ರೂ ಸಹ ಅವುಗಳನ್ನು ಮೆಟ್ಟಿ ನಿಂತು ಒಬ್ಬ ಯಶಸ್ವಿ ಪುರುಷ ಹೇಗಿರಬೇಕು ಅಂತೇಳಿ ಒಂದು ಕ್ಯಾರೆಕ್ಟರ್ ಹೊಂದಿದಂತಹ ವ್ಯಕ್ತಿ ಋತಿಕ್ ಪಟೇಲ್. Myself Dada Saheb Kalangoda Patil. I am from Bijapur. I have done my schooling in Sri Ramana Maharshi Academy for the Blind. I have done my PU in Surana College. I have pursued my Bachelor of Arts in Bangalore University, Surana College. And now I am going to demonstrate how the visually impaired people write essay or prepare for civil services and get evaluated from their respective mentors. Topic for today is not knowing is a good place to start. Okay, I'm going to type the topic now. Not knowing is a good place to start. So this is how we write the complete essay in the Word. Reading the conclusion part of this essay. Okay, I will read and understand by listening what the computer says. Like, in summary, lack of knowledge and guidance certainly encourages learning and innovation. It also helps to find best of the best talent and creativity, but proper planning as well as. In summary, lack of knowledge and lack of knowledge and guidance certainly encourages the innovation. It also helps in the finding of the best talent and creativity. ಅಂತ ಇದು ಸೆಂಟೆನ್ಸ್ ಇರೋದು. ಸೊ ಈಗ ನಾನು ಕಂಪ್ಯೂಟರ್ ಓದಿದ್ನ ಕೇಳಿಸ್ಕೊಂಡು ನಾನು ಒಂದು 2 ವರ್ಡು ಆ ಕಡೆ ಈ ಕಡೆ ಇಂಟರ್ಪ್ರೇಟ್ ಮಾಡಿ, ಸೊ ನಾನು ಏನು ಹೇಳುತ್ತೆ ಅಂತ ಅದು ಕಂಪ್ಯೂಟರ್ ಹೇಳೋದನ್ನ ಕೇಳಿಸ್ಕೊಂಡು ದಟ್ಸ್ ಹೌ ಐ ಅಂಡರ್ಸ್ಟ್ಯಾಂಡ್ ಎಸ್ಸೆ ಆ್ಯಂಡ್ ದಟ್ಸ್ ಹೌ ಐ ಲೈಕ್ ರೈಟ್ ಇಟ್. ನಾವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ವಿ. ನಮಗೆ ಮ್ಯಾಗ್ಝಿನ್ಸ್ ಇದೆ, ಪುಸ್ತಕಗಳಿದೆ, ಗೈಡ್ ಇದ್ದಾರೆ, ಮೆಂಟರ್ ಇದ್ದಾರೆ, ನಂತರದಲ್ಲಿ ಪತ್ರಿಕೆಗಳನ್ನು ಓದ್ತಾ ಇದ್ದೀವಿ. ಆದರೆ ಬ್ಲೈಂಡ್ ಸ್ಟೂಡೆಂಟ್ಸ್ ಏನು ಓದ್ತಾರೆ? ಇದು ನಮಗೆ ತುಂಬ ಪ್ರಶ್ನೆ ಮತ್ತು ಕುತೂಹಲ ಮೂಡಿಸ್ತಕ್ಕಂಥದ್ದು. ಏನಕ್ಕಂತಂದರೆ ಯಾವ ಮ್ಯಾಗ್ಝಿನ್ಗಳು ಬ್ರೈನ್ ಲಿಪಿಯಲ್ಲಿ ಬರಲ್ಲ, ಯಾವ ಪುಸ್ತಕಗಳು ಬ್ರೈನ್ ಲಿಪಿಯಲ್ಲಿ ಬರಲ್ಲ, ಅವೆಲ್ಲ ನಮ್ಮಂಥ ಕಣ್ಣಿನವರಿಗೆ ಮಾತ್ರ ಬರುತ್ತೆ. ಆದರೆ ಅಂಧತ್ವ ಇದ್ದರೂ ಸಹ ಆ ಒಂದು ಚಾಲೆಂಜನ್ನು ಓವರ್ಕಮ್ ಮಾಡಿ ಕೇವಲ ಲ್ಯಾಪ್ಟಾಪಿಂದ ಪ್ರಿಪೇರ್ ಆಗಿದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿಯಲ್ಲಿ ತುಂಬ ಚಾಲೆಂಜಿಂಗ್. ಏನಕ್ಕೆ ಅಂತಂದರೆ ಆ ವರ್ಡ್ಗಳನ್ನು ಕೇಳಿಸ್ಕೊಂಡು ಪ್ರಿಪೇರ್ ಆಗೋಗ್ತಿದೆಯಲ್ಲ, ಯಾವುದೇ ಥರದ ಮ್ಯಾಗ್ಝಿನ್ ಹೆಲ್ಪ್ ಮಾಡಲ್ಲ, ಯಾವುದೇ ಥರದ ಪುಸ್ತಕಗಳು ಹೆಲ್ಪ್ ಮಾಡಲ್ಲ. ಅವರ ಸಹಾಯಕ್ಕೆ ಇರ್ತಕ್ಕಂಥದ್ದು ಕೇವಲ ತಂತ್ರಜ್ಞಾನವನ್ನೇ ಆಧಾರವಿಟ್ಟುಕೊಂಡು ಪ್ರಿಪೇರ್ ಮಾಡೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಪ್ರವಾಹದ ವಿರುದ್ಧ ಈಜಾಡಿದ ರೀತಿ. ಸೊ ಅದಕ್ಕೆ ನಮಗೆ ಏನಪ್ಪ ಬಹುಶಃ ಇಂಪಾರ್ಟೆಂಟ್ ಅಂತಂದರೆ ಅಂಗವಿಕಲತೆ, ದೈಹಿಕ ಅಂಗವಿಕಲತೆ ನಿಜವಾದ ಅಂಗವಿಕಲತೆ ಅಲ್ಲ, ಅದಕ್ಕಿಂತ ಮಿಗಿಲಾಗಿದ್ದು ಯಾವಪ್ಪ ಅಂದರೆ ಮಾನಸಿಕ ಅಂಗವಿಕಲತೆ. ಇದು ನನಗೆ ಆಗಲ್ಲ, ನಾನು ಇದಕ್ಕೆ ಎಲಿಜಿಬಲ್ ಅನ್ನೋದಿದೆಯಲ್ಲ, ಅದು ನಿಜವಾದ ಅಂಗವಿಕಲತೆ. ಸೊ ಅಂಥ ಅಂಗವಿಕಲತೆಯನ್ನು ನೀವು ಓವರ್ಕಮ್ ಮಾಡಿದಾಗ ಮಾತ್ರ ಸಾಧನೆಯ ಶಿಖರವನ್ನು ಹತ್ತಿ ವಿಜಯ ಪಥ ಹಾಕಿಕೊಂಡು ಹಾರಿಸ್ಬೋದು. ನಮಸ್ಕಾರ.